ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸದ್ಯದ ಪ್ರಮುಖ ಸುದ್ದಿ. ಸದ್ಯ ಈಗ ಭಾರತದಲ್ಲಿ ಎಲ್ಲರಿಂದ ಒಂದೇ ಬೇಡಿಕೆ, ಅದು LPG ಸಿಲಿಂಡರ್. ಸಿಲಿಂಡರ್ ಎಲ್ಲ ಕಡೆ ಇದೆ ಸುದ್ದಿ. ಸದ್ಯ ಸಿಲಿಂಡರ್ ಬೆಲೆ ಕೆಲವು ಕಡೆ 3,000 ರೂಪಾಯಿ ದಾಟಿದೆ. ಇನ್ಮುಂದೆ ನಿಮಗೆ ಸಿಲಿಂಡರ್ ಸಿಗಲ್ವಾ? ಭಾರತೀಯ ಧ್ವಜ ಹೊಂದಿರುವ ಕನಿಷ್ಠ 22 ತೈಲ ಮತ್ತು ಅನಿಲ ಟ್ಯಾಂಕರ್ಗಳು ಪ್ರಸ್ತುತ ಆ ಪ್ರದೇಶದಲ್ಲಿ ಇರಾನ್ ಜಲಸಂಧಿಯಲ್ಲಿ ಸಿಲುಕಿಕೊಂಡಿದ್ದು ಮುಂದೆ ಸಾಗಲು ಅನುಮತಿಗಾಗಿ ಕಾಯುತ್ತಿವೆ. ಭಾರತವು ತನ್ನ ಒಟ್ಟು LPG ಬಳಕೆಯ 60% ಸೌದಿ ಅರೇಬಿಯಾ, ಕತಾರ್ ಮತ್ತು UAEಯಿಂದ ಆಮದು ಮಾಡಿಕೊಳ್ಳುತ್ತದೆ. ಸರ್ಕಾರವು ಮನೆಗಳ ಅಡುಗೆ ಮನೆಗಳಿಗೆ ಮೊದಲು ಆದ್ಯತೆ ನೀಡುತ್ತಿರುವುದರಿಂದ ಹೋಟೆಲ್, ರೆಸ್ಟೋರೆಂಟ್ ಮತ್ತು ಟೀ ಅಂಗಡಿಗಳಿಗೆ ವಾಣಿಜ್ಯ ಸಿಲಿಂಡರ್ಗಳ ತೀವ್ರ ಕೊರತೆ ಉಂಟಾಗಿದೆ. ಪೂರೈಕೆ ಇಲ್ಲದೆ ಹೋಟೆಲ್ಗಳನ್ನು ನಡೆಸಲು ಸಾಧ್ಯವಾಗದ ಕಾರಣ ಹಲವು ರೆಸ್ಟೋರೆಂಟ್ಗಳು ತಮ್ಮ ಮೆನುವಿನಲ್ಲಿ ಬದಲಾವಣೆ ಮಾಡುತ್ತಿವೆ ಅಥವಾ ತಾತ್ಕಾಲಿಕವಾಗಿ ಮುಚ್ಚುವ ಯೋಚನೆಯಲ್ಲಿವೆ. ವಾಣಿಜ್ಯ ಸಿಲಿಂಡರ್ ಬ್ಲ್ಯಾಕ್ನಲ್ಲಿ 3,000 ರೂಪಾಯಿಗಿಂತ ಹೆಚ್ಚಿಗೆ ಮಾರಾಟವಾಗುತ್ತಿದೆ. ಕೆಲವು ಕಡೆ ಇದು 4,000 ರೂಪಾಯಿ ದಾಟಿದೆ. ಪ್ಯಾನಿಕ್ ಬೈಯಿಂಗ್ ಮತ್ತು ಕಾಳಸಂತೆಯಲ್ಲಿ ತಡೆಯಲು LPG ರೀಫಿಲ್ ಬುಕಿಂಗ್ ಅಂತರವನ್ನು 21 ದಿನಗಳಿಂದ 25 ದಿನಗಳಿಗೆ ಹೆಚ್ಚಿಸಲಾಗಿದೆ. ನಿಮ್ಮ ಕಡೆಯಲ್ಲಿ ಹೋಟೆಲ್ಗಳು ಸರಿಯಾಗಿ ನಡೆಯುತ್ತಿವೆಯೇ? ತಿಂಡಿ ಊಟದ ರೇಟ್ ಜಾಸ್ತಿ ಮಾಡಿದ್ದಾರಾ? ನಿಮಗೆ ಸಿಲಿಂಡರ್ ಸಿಗುತ್ತಿದೆಯೇ? ನೀವು ಎಷ್ಟು ದುಡ್ಡು ಕೊಟ್ಟು ಸಿಲಿಂಡರ್ ಖರೀದಿ ಮಾಡ್ತಿದ್ದೀರಿ? ಎಲ್ಲವನ್ನ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.